ನಮಸ್ತೆ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅತ್ಯಂತ ವಿವರವಾಗಿ ಕನ್ನಡಿಗರಿಗೆ ತಿಳಿಸಿಕೊಟ್ಟಂಥ ಹೆಮ್ಮೆಯ ಸಾಹಿತಿ ರಂಶ್ರೀ ಮುಗುಳಿಯವರ ಒಂದು ಲೇಖನ ಜಗತ್ತು ಕಂಡವರು ಯಾರು ಅನ್ನುವಂಥದ್ದು. ಆ ಪಾಠದ ಸಾರಾಂಶವನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಪಾಠ ಬಹಳಷ್ಟು ದೀರ್ಘವಾಗಿದೆ, ಆದರೆ ನಾನು ಪರೀಕ್ಷಾ ದೃಷ್ಟಿಯಿಂದ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮೊದಲನೇದಾಗಿ ಲೇಖಕರ ಪರಿಚಯ. ರಂಶ್ರೀ ಮುಗುಳಿ ಪೂರ್ತಿ ಹೆಸರು ಇವ್ರದ್ದು ರಂಗನಾಥ್ ಶ್ರೀನಿವಾಸ್ ಮುಗುಳಿ. ಕನ್ನಡ ಸಾಹಿತ್ಯ ಲೋಕದ ಮೇರು ವಿದ್ವಾಂಸರು, ಲೇಖಕರು ಅಂತಲೇ ಹೇಳ್ಬೋದು. ಇವರು 1906 ಜುಲೈ 15ರಂದು ರೋಣ ತಾಲೂಕಿನ ಹೊಳೆ ಆಲೂರಿನಲ್ಲಿ ಜನಿಸ್ತಾರೆ. ಮುಗುಳಿಯವರ ತಂದೆ ಅಂದಿನ ಪ್ರಸಿದ್ಧ ವಕೀಲರಾಗಿದ್ದಂಥವರು. ಮುಗುಳಿಯವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸದಾ ಔನ್ನತ್ಯದ ಸಾಧನೆಗಳನ್ನು ತೋರಿದಂಥವರು. 1933ರಲ್ಲಿ ಸಾಂಗ್ಲಿಯ ವಿಲ್ಲಿಂಗ್ಟನ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. 1961ರಲ್ಲಿ ಅದೇ ಕಾಲೇಜಿನ ಪ್ರಾಂಶುಪಾಲರಾಗಿ 1966ರಲ್ಲಿ ನಿವೃತ್ತಿಯನ್ನು ಹೊಂದ್ತಾರೆ. 1967ರಿಂದ 70ರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿದ್ದರು. ರಸಿಕ ರಂಗ ಅನ್ನುವಂಥದ್ದು ರಂಶ್ರೀ ಮುಗುಳಿಯವರ ಕಾವ್ಯನಾಮ. ರನ್ನನ ಕೃತಿರತ್ನ, ತವನಿಧಿ, ಸಾಹಿತ್ಯ ವಿಮರ್ಶೆ, ಮಾರ್ಗದರ್ಶಕ ಸೂತ್ರಗಳು, ಕನ್ನಡ ಸಾಹಿತ್ಯದಲ್ಲಿ ಸರಸ್ವತಿ ದರ್ಶನ ಮುಂತಾದ ವಿದ್ವತ್ಪೂರ್ಣ ವಿಮರ್ಶಾ ಕೃತಿಗಳನ್ನು ರಚನೆ ಮಾಡಿರುವಂಥ ಮುಗುಳಿಯವರು ಕಾವ್ಯ, ಸಣ್ಣ ಕಥೆ, ಕಾದಂಬರಿ, ನಾಟಕ ಕ್ಷೇತ್ರಗಳಲ್ಲೂ ಕೂಡ ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥದ್ದು. ಜಗತ್ತು ಕಂಡವರು ಯಾರು ಅನ್ನುವಂಥದ್ದು. ಇಲ್ಲಿ ಜಗತ್ತು ಅಂತಂದಾಗ ನಾವು ಎರಡು ದೃಷ್ಟಿಕೋನದಿಂದನೂ ನೋಡಬಹುದು. ಆ ದೃಷ್ಟಿಕೋನದ ಕುರಿತೇ ಇಲ್ಲಿ ಏನು ಅಂತಂದರೆ ಚರ್ಚೆ ಆಗಿರೋ ಒಂದು ಜಗತ್ತು ಅಂದಾಗ ಭೌತಿಕವಾಗಿ ಇರುವಂಥ ಅಥವಾ ಭೌಗೋಳಿಕವಾಗಿ ಇರುವಂಥ ಒಂದು ಸ್ಥಳ ಅಂತ ಆದರೆ, ಮತ್ತೊಂದು ನಾವು ಪಡೆಯುವಂಥ ಅನುಭವ. ನಾವು ಜಗತ್ತು ನಾ ಭಾಳ ನೋಡೀನಿ ಅಂತ ಹೇಳ್ತಿರ್ತೀವಲ್ಲ, ಅಂದರೆ ಅನುಭವ. ಜಗತ್ತು ನಾನು ಭಾಳ ನೋಡೀನಿ ಅನ್ನೋರು ಕೆಲವೊಂದು ಸತಿ ವಿದೇಶ ಅಥವಾ ದೇಶಗಳನ್ನ ಸುತ್ತಾಡುವಂಥದ್ದು ಅಂತ. ಹೀಗೆ ಎರಡೂ ದೃಷ್ಟಿಕೋನದಿಂದ ನಾವಿಲ್ಲಿ ಗಮನಿಸ್ಬೋದು. ಪಾಠ ಆ ದಿಕ್ಕಿನತ್ತನೇ ಏನು ಅಂದರೆ ಸಾಗುವಂಥದ್ದು. ಶ್ರೀ ಮುಗುಳಿಯವರು ಅಥವಾ ರಸಿಕರಂಗ ಅವರ ಜಗತ್ತು ಕಂಡವರು ಯಾರು ಅನ್ನುವಂಥ ಕತೆ ಜಗತ್ತನ್ನು ನೋಡುವಂಥ ಮತ್ತು ಅರ್ಥೈಸಿಕೊಳ್ಳುವಂಥ ಎರಡು ವಿಭಿನ್ನ ದೃಷ್ಟಿಕೋನಗಳನ್ನು, ಲಲಿತ್ ಮತ್ತು ವಸಂತ ಅನ್ನುವಂಥ ಇಬ್ಬರು ವಿದ್ಯಾರ್ಥಿಗಳ ಸಂವಾದದ ಮೂಲಕ ಸೊಗಸಾಗಿ ಚಿತ್ರಿತವಾಗುತ್ತದೆ. ಅವರು ಕಾಲೇಜ್ ಮುಗಿಸ್ಕೊಂಡು ಹೊರಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹೂವನ್ನು ನೋಡೋದ್ರ ಮೂಲಕ ಏನು ಅಂತಂದರೆ ಈ ಒಂದು ಇಬ್ಬರ ನಡುವೆ ಸಂವಾದ ಏನು ಅಂದರೆ ಪ್ರಾರಂಭ. ಒಂದು ಹೂವಿನ ಬಗ್ಗೆ ಅದರ ಹೆಸರೇನು, ಯಾವ ಹೂವು ಅನ್ನುವಂಥ ಕುತೂಹಲ ವಸಂತನಿಗೆ ಹುಟ್ಟಿದಾಗ ಅದರ ಬಗ್ಗೆ ಅಷ್ಟೇನು ವಿಶೇಷ ಅನ್ನಿಸದೇ ಇರುವಂಥದ್ದು ಲಲಿತನ ಒಂದು ದೃಷ್ಟಿಕೋನ. ಹೀಗೆ ಕತೆ ಪ್ರಾರಂಭ ಆಗ್ತದೆ. ಜಗತ್ತನ್ನು ನೋಡುವಂಥ ಭಿನ್ನ ದೃಷ್ಟಿಕೋನಗಳು. ಕಥೆ ಕಾಲೇಜಿನಿಂದ ಹೊರಬರುವಂಥ ಲಲಿತ್ ಮತ್ತು ವಸಂತರ ನಡುವಿನ ಚರ್ಚೆಯಿಂದ ಪ್ರಾರಂಭ ಆಗ್ತದೆ. ವಸಂತ ಪ್ರಕೃತಿ ಪ್ರೇಮಿ, ಸಣ್ಣ ಹೂವಿನಲ್ಲೂ ಕೂಡ ಸೃಷ್ಟಿಯ ಸೌಂದರ್ಯವನ್ನು ಕಾಣುವಂಥವನು. ಆದರೆ ಲಲಿತನಿಗೆ ಜಗತ್ತು ಅಂದರೆ ಕೇವಲ ಹೊರಗಿನ ಸುತ್ತಾಟ ಅಥವಾ ಆಗಲೇ ಹೇಳಿದ ಹಾಗೆ ದೇಶ ವಿದೇಶಗಳ ಪ್ರವಾಸ ಅನ್ನುವಂಥ ಭಾವನೆ ಇತ್ತು. ಲಲಿತನ ವಸಂತನಿಗೆ ಹೊರಗಿನ ಜಗತ್ತನ್ನು ನೋಡಿ ತಿಳಿದುಕೋ ಎಂದು ಅಲ್ಲಿ ಬೋಧಿಸುವಂಥದ್ದು. ಹೊರಗಿನ ಜಗತ್ತನ್ನು ನೋಡು ಅಂತಂದರೆ ದೇಶ ಸುತ್ತು ಅಂತ ಹೇಳ್ತೀವಲ್ಲ ನಾವು, ಆ ಥರ ಏನು ಅಂದರೆ ಹೇಳುವಂಥದ್ದು. ಹೀಗೆ ಅವ್ರ ಮಧ್ಯೆ ಚರ್ಚೆ ಮುಂದುವರಿತಾ ಹೋದಂಥ ಸಂದರ್ಭದಲ್ಲಿ ವಿದ್ವಾಂಸರ ವ್ಯಾಖ್ಯಾನ ಮತ್ತು ಅನುಭವ. ಇಬ್ಬರು ಆ ಕಾಲೇಜಿಂದ ಮನೆ ಕಡೆಗೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಫಲಕ ನೋಡ್ತಾರೆ. ಅಲ್ಲಿ
ನಾನು ಕಂಡ ಜಗತ್ತು ಅನ್ನುವಂಥ ವಿಷಯದ ಮೇಲೆ ವಿದೇಶ ಸುತ್ತಿ ಬಂದಂಥ ಮಹನೀಯರು, ಅವ್ರ ಭಾಷಣ ಇತ್ತು. ಆ ಭಾಷಣ ಕೇಳೋದಕ್ಕೆ ಇಬ್ಬರು ಕೂಡ ಹೋಗ್ತಾರೆ. ಭಾಷಣದ ಅದ್ಭುತವಾಗಿ ಮಾಡ್ತಾರೆ ಬಂದಂಥ ಅತಿಥಿಗಳು. ಭಾಷಣ ನಂತರ ಜನರು ಆ ಮಹನೀಯನನ್ನು, ಅಷ್ಟು ಅದ್ಭುತವಾಗಿ ಭಾಷಣ ಮಾಡಿದಂಥ ವ್ಯಕ್ತಿಯನ್ನು ನೋಡೋದಕ್ಕೆ ಮುಗಿಬೀಳ್ತಾರೆ, ಸಂಭ್ರಮಿಸ್ತಾರೆ. ಆದರೆ ವಸಂತನಿಗೆ ಅವರ ಅನುಭವ ಕೇವಲ ಹಡಗಿನಿಂದ ಹಡಗಿಗೆ ಪ್ರವಾಸ ಮಾಡುವ ನೊಣದಂತೆ ಸಂಕುಚಿತವಾಗಿ ತೋರಿಸ್ತದೆ. ಅಂದರೆ ಒಂದು ಹಡಗಿನಿಂದ ಇನ್ನೊಂದು ಹಡಗಕ್ಕೆ ಪ್ರವಾಸ ನೊಣ ಮಾಡಿದ ಹಾಗೆ ಅಂತಂದರೆ ಒಂದು ಕಡೆಯಿಂದ ಮತ್ತೊಂದು ವಿಷಯವನ್ನು ನೋಡಿ ಬಂದು ಹೇಳಿದಂತಂತೆ. ಈ ಒಂದು ದೇಶ ಹಿಂಗಿತ್ತು, ಈ ಥರ ಇತ್ತು, ಅಲ್ಲಿ ರಸ್ತೆ ಹೀಗಿದೆ, ಆ ಥರ ಹೇಳ್ತೀವಲ್ಲ, ಆ ಥರ ಒಂದು ಅಷ್ಟೇನು ವಿಶೇಷ ಅನುಭವ ಅಂತ ಆತನಿಗೆ ಅನ್ನಿಸ್ಲಿಲ್ಲ. ಯಾಕಂದರೆ ಆತ ಜಗತ್ತು ನೋಡುವಂಥ ದೃಷ್ಟಿಕೋನವೇ ಬೇರೆ. ಕೇವಲ ದೇಶ ಸುತ್ತುವುದರಿಂದ ಜಗತ್ತಿನ ಅರಿವಾಗುವುದಿಲ್ಲ ಅನ್ನುವಂಥದ್ದು ವಸಂತನ ವಾದ. ಹಾಗಾದರೆ ಇಲ್ಲಿ ನಾನು ವಿಷಯಗಳನ್ನು ಪಾಯಿಂಟ್ ಅಂತ ಹೇಳಿ ಹಾಕ್ತಾ ಹೋಗಿದ್ದೀನಿ. ಮೂರನೇ ಒಂದು ಪಾಯಿಂಟ್, ಜಗತ್ತು ಕಂಡವರು ಯಾರು? ವಸಂತನ ಶೋಧ ಹೀಗೆ ಮುಂದುವರಿತಿರಬೇಕಾದ್ರೆ ಲಲಿತ ಜಗತ್ ಪ್ರಸಿದ್ಧ ಸಾಹಸಿಗಳ ಮತ್ತು ಸಂಚಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ವಸಂತನನ್ನು ವಾದದಲ್ಲಿ ಸೋಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ವಸಂತನ ಪ್ರಕಾರ ದೇಶ ಸುತ್ತು ಜಗತ್ತಿನ ಅನುಭವ ಅಲ್ಲ, ಲಲಿತನ ಪ್ರಕಾರ ದೇಶವನ್ನು ಸುತ್ತೋದು ಆತನಿಗೆ ಒಂದು ಜಗತ್ತು ಅನ್ನುವಂಥ ಭಾವನೆ. ಹೀಗಾಗಿ ಎಷ್ಟೋ ಜನ ಪ್ರಸಿದ್ಧ ವ್ಯಕ್ತಿಗಳು ದೇಶ ಸುತ್ತಿರುವುದು, ಸಾಹಸ ಮಾಡಿರೋಗಳ ಬಗ್ಗೆ ಪಟ್ಟಿ ತಯಾರಿಸ್ಕೊತಾನೆ. ಆದರೆ ವಸಂತ ಇದಕ್ಕೆ ಒಪ್ಪೋದಿಲ್ಲ. ಜಗತ್ತಿನ ಅನುಭವ ಪ್ರತಿಯೊಂದು ಊರಿನಲ್ಲಿ ಇರುತ್ತದೆ ಅಂತ ಹೇಳ್ತಾನೆ. ಅಂದರೆ ಒಂದು ದೇಶದಿಂದ ಮತ್ತೊಂದು ದೇಶ ಹೋದಾಗ ಮಾತ್ರ ನಮಗೆ ಜಗತ್ತಿನ ದರ್ಶನ ಆಗ್ತದೆ ಅನ್ನುವಂಥದ್ದನ್ನು ಒಪ್ಕೊಳ್ಳೋದಿಲ್ಲ ವಸಂತ. ಬದಲಾಗಿ ಪ್ರತಿ ಊರಲ್ಲೂ, ಪ್ರತಿ ಹಳ್ಳಿಗೂ ಹೋದಾಗಲೂ ಕೂಡ ನಮಗೊಂದು ಬೇರೆ ಅನುಭವ ಸಿಗ್ತದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಹಾಗಾದರೆ ಇಬ್ಬರ ಮಧ್ಯೆ ಸಾಕಷ್ಟು ಚರ್ಚೆಗಳು ನಡೀತವೆ. ಮುಂದೆ ಅಲ್ಲಿ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಉದಾಹರಣೆಗಳು ಬರ್ತವೆ. ಹೀಗೆ ಬೇರೆ ಬೇರೆ ಮತ್ತೆ ಚರ್ಚೆಗಳು ನಡೀತಾ ಹೋಗ್ತವೆ. ಅಂತಿಮವಾಗಿ ಇಬ್ಬರು ಜಗತ್ತು ಕಂಡವರನ್ನ ಹುಡುಕ್ತಾ ಊರ ಹೊರಗಡೆಗೆ ಸಾಕ್ತಾರೆ. ಅಂದರೆ ಇಲ್ಲೇ ಇದ್ಕೊಂಡ್ರೆ ಆದರೆ ಇದು ವಿಷಯ ಅರ್ಥ ಆಗೋದಿಲ್ಲ ಅಂತ ಊರ ಹೊರಗಡೆಗೆ ಹೋಗ್ತಾರೆ. ಅಲ್ಲಿ ನಡೆದಂಥ ಕೆಲವೊಂದು ಹೃದಯ ಸ್ಪರ್ಶಿ ಘಟನೆಗಳು ಇವರಿಗೆ ಜಗತ್ತಿನ ಅನುಭವವನ್ನು ಕೊಡ್ತಾವೇನೋ ಅಂತ ನೋಡಬೇಕು. ದಾರಿಯಲ್ಲಿ ಹೋಗ್ಬೇಕಾದ್ರೆ ಕೆಲವು ಘಟನೆಗಳನ್ನು ಇವರಿಬ್ಬರು ಕೂಡ ಗಮನಿಸ್ತಾರೆ. ಮೊದಲೇದಾಗಿ, ಒಬ್ಬ ಶ್ರೀಮಂತ ಮುದುಕಿಯೊಬ್ಬಳಿಗೆ ಕಟ್ಟಿಗೆ ಹೊರೆನ ಇಳಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಎರಡನೇದು, ಬಿದ್ದ ಜೋಳದ ಕಾಳುಗಳನ್ನು ಆರಿಸಿಕೊಳ್ಳುತ್ತಿದ್ದ ಹುಡುಗನಿಗೆ ಕುರುಡ ಮುದುಕಿಯೊಬ್ಬಳು ನೀನೇ ನನ್ನ ದೇವರು ಅಂತ ಹರಿಸ್ತಾಳೆ. ಅಂದರೆ ಜೋಳದ ಕಾಳೆಲ್ಲ ಬಿದ್ದಿತ್ತು, ಆ ಹುಡುಗ ಆಕೆಗೆ ಸಹಾಯ ಮಾಡ್ತಾ ಇದ್ದಾನೆ ಎತ್ಕೊಡೋದಕ್ಕೆ. ಆಕೆ ಕಣ್ಣು ಕಾಣಿಸೋದಿಲ್ಲ. ಆ ಮುದುಕಿ ಹೇಳ್ತಾಳೆ, ನನ್ನ ಪಾಲಿಗೆ ನೀನೇ ದೇವ್ರ ಆ ಕಾಳುಗಳನ್ನು ಆರಿಸ್ಕೊಡ್ತಾ ಇದ್ದಿಲ್ಲ ಅಂತ ಹೇಳಿ. ಹೀಗೆ ಎಷ್ಟೋ ಅನುಭವಗಳೇನು ಅಂದರೆ ಇವ್ರ ಗಮನಕ್ಕೆ ಇಬ್ಬರಿಗೂ ಬರ್ತಾವೆ. ಕೊನೆಯದಾಗಿ ಅರಿವಿಗೆ ಬರೋದು ಕುರುಡ ಭಿಕ್ಷುಕನ ಒಂದು ಪ್ರಸಂಗ. ಇದರಿಂದ ಅಂತಿಮವಾಗಿ ಲಲಿತನಿಗೆ ಏನು ಅಂದರೆ ಜಗತ್ತು ಏನು ಅನ್ನುವಂಥ ಸತ್ಯ ಅರ್ಥ ಆಗುವಂಥದ್ದು. ಹೀಗೆ ಊರ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಕಥೆಯ ಕೊನೆಯಲ್ಲಿ ಅವರು ಒಬ್ಬ ಕುರುಡ ಭಿಕ್ಷುಕನನ್ನು ಭೇಟಿಯಾಗ್ತಾರೆ, ಲಲಿತ್ ಮತ್ತು ವಸಂತ್. ಅವನು ತನ್ನ ಬಳಿ ಇದ್ದ ಹಣವನ್ನೆಲ್ಲ ಕಳೆದುಕೊಂಡು ಕುರುಡನಾಗಿದ್ದರೂ ಕೂಡ ಮಳೆ ಬಂದದ್ದಕ್ಕೆ ಲೋಕಕ್ಕೆ ಸಂತೋಷ ಆಯಿತು ಅಂತ ಸಂಭ್ರಮ ಪಡ್ತಾ ಇದ್ದಾನೆ. ಯಾವಾಗಲೂ ಮನುಷ್ಯ ಸ್ವಾರ್ಥಿಯಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ನಂದು, ನನಗೆ ಬೇಕು, ಎಲ್ಲ ನನ್ನದೇ ಅನ್ನುವಂಥ ಮನೋಭಾವನೆ. ಅಂಥದ್ರಲ್ಲಿ ಆ ಭಿಕ್ಷುಕ ಕುರುಡಾತ. ಇಷ್ಟೋರವರೆಗೂ ಭಿಕ್ಷೆ ಬೇಡಿ ಎತ್ತಿದಂಥ ದುಡ್ಡೆಲ್ಲವನ್ನು ಆತ ಕಳ್ಕೊಂಡಿದ್ದಾನೆ. ಯಾರೋ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಮಳೆ ಬಂದಾಗ ಆತ ಸಂತೋಷ ಪಡ್ತಾನೆ. ಓ, ಚಲೋ ಆಯಿತು, ಒಳ್ಳೆಯದಾಯಿತು, ಮಳೆ ಬಂತು ಅಂತ ಹೇಳಿ ಸಂತೋಷ ಸಂಭ್ರಮ ಪಡ್ತಾನೆ. ತನ್ನ ಹತ್ತಿರ ಇದ್ದಂಥ ಸ್ವಲ್ಪ ಒಂದು ಹುಲ್ಲನ್ನು ತನ್ನ ಪ್ರೀತಿಯ ಆಡಿಗೆ ತಿನ್ನಿಸ್ತಾ ಪ್ರೀತಿಯಿಂದ ಅದರ ಮೇಲೆ ಕೈಯನ್ನು ಸವರಿಸ್ತಾ ಇದ್ದಾನೆ. ಅವನ ಈ ಸ್ಥಿತಪ್ರಜ್ಞತ್ವ ಮತ್ತು ಕಷ್ಟದಲ್ಲೂ ಪರರ
ಅದು ಮುಖ್ಯವಾಗಿ ಅಲ್ಲಿ ಪ್ರಾಣಿ ಆಡು ಬಗ್ಗೆ ತೋರುವಂಥ ಪ್ರೀತಿಯನ್ನು ಕಂಡಂಥ ಲಲಿತನಿಗೆ ಜ್ಞಾನೋದಯವಾಗ್ತದೆ. ಕೇವಲ ದೇಶ ವಿದೇಶಗಳನ್ನು ಸುತ್ತೋದ್ರಿಂದ ಜಗತ್ತು ನೋಡುವಂಥದ್ದಲ್ಲ, ವ್ಯಕ್ತಿಯ ದೃಷ್ಟಿಕೋನವೂ ಕೂಡ ಏನು ಅಂದರೆ ಜಗತ್ತಿನ ಅರಿವನ್ನು ನಮಗೆ ಕೊಡ್ತದೆ ಅಂತ. ಕೇವಲ ಕಣ್ಣಿದ್ದು ದೇಶ ಸುತ್ತುವವರಲ್ಲ, ಕಷ್ಟದಲ್ಲೂ ಮನುಷ್ಯತ್ವವನ್ನು, ಸಮಾಧಾನವನ್ನು ಕಂಡುಕೊಳ್ಳೋದೇ ಈ ಕುರುಡನಿಗೆ ನಿಜವಾಗೂ ಜಗತ್ತನ್ನು ಕಂಡವನು ಅಂತ ನಿರ್ಧಾರಕ್ಕೆ ಬರ್ತಾರೆ. ಮೊದಲ ಶೀರ್ಷಿಕೆನ ಜಗತ್ತು ಕಂಡವರು ಯಾರು ಅಂತ ನೋಡ್ರಿ. ಜಗತ್ತು ಕಾಣಲಿಕ್ಕೆ ಯಾರಿಂದ ಸಾಧ್ಯ? ಕಣ್ಣಿರುವಂಥ ವ್ಯಕ್ತಿಗೆ. ಆದರೆ ಅವರಿಬ್ಬರ ನಿರ್ಧಾರ ಏನು ಅಂದರೆ ನಿಜವಾಗ್ಲೂ ಆ ಕುರುಡನೇ ಏನು ಅಂದರೆ ಜಗತ್ತನ್ನು ಕಂಡವನು. ಯಾಕಂದರೆ ಆತನಲ್ಲಿ ಮಾನವೀಯತೆ ಇತ್ತು, ಸಮಾಧಾನ ಇತ್ತು. ಅದಕ್ಕೋಸ್ಕರ ನಿಜವಾಗಿಯೂ ಕುರುಡನೇ ಆ ಜಗತ್ತನ್ನು ಕಂಡವನು ಅಂತ ಇಬ್ಬರು ಕೂಡ ಅಲ್ಲಿ ಒಪ್ಪಿಕೊಳ್ಳುವಂಥದ್ದು. ಇದರಿಂದ ನಾವು ತಿಳ್ಕೊಬೇಕಾದಂಥದ್ದು ಏನು ಅಂದರೆ ಜಗತ್ತನ್ನು ತಿಳಿಯೋದು ಅಂದರೆ ಕೇವಲ ಭೌತಿಕವಾಗಿ ದೇಶವನ್ನು ಸುತ್ತೋದಲ್ಲ ಅಂತ, ಬದಲಾಗಿ ಮನುಷ್ಯತ್ವದ ಸಾರವನ್ನು ಅರ್ಥ ಮಾಡ್ಕೊಳ್ಳೋದು, ಪರರ ನೋವನ್ನು ತಿಳ್ಕೊಂಡು ಪ್ರೀತಿಯಿಂದ ಸಹಕಾರದಿಂದ ಬಾಳ್ವೆಯನ್ನು ಮಾಡೋದೇ ನಿಜವಾಗ್ಲೂ ಜಗತ್ತಿನ ಧ್ಯಾನ ಅಂತ. ಅದಕ್ಕೆ ನಮ್ಮ ದೇಶದಲ್ಲಿ ಅಲ್ಲ, ಇಡೀ ಜಗತ್ತಲ್ಲೇ ಎಷ್ಟೋ ಸಾರಿ ನಾವು ಗಮನಿಸ್ತೀವಿ. ಸಿದ್ಧಾರ್ಥ ಬುದ್ಧ ಆದಂಥವನು ಅರಮನೆಯಲ್ಲಿ ಇದ್ದಂಥವನು, ಆದರೆ ಅವನಿಗೆ ಜ್ಞಾನ ಲಭಿಸಿದ ಯಾವಾಗ ಅಂದ್ರೆ ಆತ ಜಗತ್ತಿಗೆ ಬಂದಾಗಲೇ, ಅಂದರೆ ಅರಮನೆಯನ್ನು ಬಿಟ್ಟು ಹೊರಗಡೆ ಬಂದಾಗಲೇ. ಒಬ್ಬ ವೃದ್ಧನನ್ನು, ಒಬ್ಬ ಕಾಯಿಲೆ ಇರುವಂಥವನ ಒಂದು ಶವವನ್ನು ನೋಡಿದಾಗಲೇ ಕಷ್ಟ ಅಂದರೆ ಏನು, ಮುಪ್ಪು ಅಂದರೆ ಏನು, ದೇಹಕ್ಕೆ ಕೊನೆ ಅನ್ನೋದಿದೆ, ಇವೆಲ್ಲ ಕೂಡ ಏನು ಅಂದರೆ ಆತನ ಅರಿವಿಗೆ ಬರೋದು. ಅಂದರೆ ನಮ್ಮ ಅನುಭವಕ್ಕೆ, ನಮ್ಮ ಅರಿವಿಗೆ ಬರೋದೇ ಏನು ಅಂತಂದರೆ ಜಗತ್ತು, ಅನುಭವವೇ ಜಗತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ನಾವು ಎಷ್ಟೋ ಸಂತ್ರಗಳನ್ನು ನೋಡ್ತೀವಿ. ದೇಶ ವಿದೇಶಗಳನ್ನು ಸುತ್ತೋ ತಪ್ಪು ಅಂತಲ್ಲ, ಆದರೆ ಅದರಿಂದ ಬರುವಂಥ ಜ್ಞಾನ. ಶಿಶುನಾಳ್ ಶರೀಫರು ಊರುಗಳನ್ನು ತಿರುಗ್ತಾ ಇದ್ರು ಅವರು. ಕಾರಣ ಏನು ಅಂದರೆ ಆ ಜ್ಞಾನವನ್ನು ಪಡಿಬೇಕು ಅಂತ. ನಾವು ಎಷ್ಟೋ ಸರಿ ಬೇರೆ ಊರಿಗೆ ಹೋದಾಗ ಸಿಗುವಂಥ ಅನುಭವ, ಎಲ್ಲೋ ಬಸ್ಸು ಸಿಗೋದಿಲ್ಲ, ಅಥವಾ ಯಾರೋ ನಮ್ಗೆ ಸಹಾಯ ಮಾಡ್ತಾರೆ, ಅಥವಾ ನಾವು ಯಾರಿಗೂ ಸಹಾಯ ಮಾಡ್ತೀವಿ, ಜನ ಹೆಂಗಿರ್ತಾರೆ, ನಾವೆಷ್ಟು ಕಷ್ಟಕ್ಕೆ ಮಿಡಿತೀವಿ, ಇಂಥ ಎಲ್ಲ ಹಲವಾರು ವಿಷಯಗಳೇನು ಅಂತಂದರೆ ನಮ್ಮ ಅನುಭವಕ್ಕೆ ಬರ್ತವೆ. ಆ ಅನುಭವವೇ ಏನು ಅಂದರೆ ಒಂದು ದೊಡ್ಡ ಜಗತ್ತು ಅನ್ನುವಂಥ ಪಾಠ ಲಲಿತ್ ಮತ್ತು ವಸಂತ್ ಏನು ಅಂದರೆ ಅಲ್ಲಿ ಕಲಿಯುವಂಥದ್ದು ಅಂತ. ಬಹಳ ಮನಸ್ಸಿಗೆ ಇಷ್ಟವಾಗುವಂಥ ಪಾಠ ಅಂತ ನನಗೆ ಅನ್ನಿಸ್ತು. ಧನ್ಯವಾದಗಳು.